ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಹಿಳೆಯರೊಬ್ಬರು ಆಯ್ಕೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವ್ರ ಹೆಸರು ಮತ್ತು ಆಂಧ್ರ ಪ್ರದೇಶದಲ್ಲಿದ್ದಂಥ ಡಿ ಪುರಂದರೇಶ್ವರಿ ಅವರು ಅಧ್ಯಕ್ಷೆಯಾಗಿದ್ದರು. ಅವರು ಆಮೇಲೆ ಅವ್ರು ಯಾರೋ ವನತಿ ಶ್ರೀನಿವಾಸನ್ ಅಂತ MLA ಅಂತೆ, ಅವ್ರ ಹೆಸರೆಲ್ಲ ಹೇಳ್ತಿದ್ದಾರಂತೆ. ಏನಕ್ಕೆ ವನತಿ ಶ್ರೀನಿವಾಸನ್ ಅವರು ಬರೀ ಒಂದು MLA ಅಷ್ಟೇ. ಇನ್ನು ಪುರಂದರೇಶ್ ಅಲ್ರಿ, ಈಗ ನಮ್ಮ ಶೋಭಾ ಕರಂದ್ಲಾಜಿನೂ ಇದ್ದಾರಲ್ಲ, ಯಾಕೆ ಸ್ಟೇಟಲ್ಲಿ ಮಿನಿಸ್ಟರ್ ಆಗಿದ್ರು, ಪಾರ್ಟಿನಲ್ಲಿ ಇದ್ದರು, ABVP RSS ಅಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಆಮೇಲೆ ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಚೆನ್ನಾಗಿ ಚಾಚಾಕ್ತಾರೆ ಭಾಷಣ, ಸಿಕ್ದಂಗೆಲ್ಲ ಒಳ್ಳೆ ಪಿಚ್ಚಲ್ಲೂ ಹೊಡಿತಾರೆ. ಎಲ್ಲ ಲ್ಯಾಂಗ್ವೇಜು ಬರಬೇಕಲ್ಲ, ಬರಲ್ಲ. ಏನು ಎಲ್ಲ ಲ್ಯಾಂಗ್ವೇಜ್ ಅಂದರೆ ಇವರು 60 ಲ್ಯಾಂಗ್ವೇಜ್ ಕಲ್ತಿದ್ದಾರಾ? ಏನು ನರೇಂದ್ರ ಮೋದಿ ಕನ್ನಡ ಕಲ್ತಿದ್ದಾರೆ ಹಂಗಾರೆ? ಒಳ್ಳೆ ಈ ಕರ್ನಾಟಕ ಏನು ಕನ್ನಡ ಬರುತ್ತೆ ಹಂಗಾರೆ? ಅಲ್ರಿ, ಅವ್ರಿಗೆ ಹಿಂದಿ ಬರುತ್ತಲ್ಲ ಮೇಡಮ್ಗೆ, ಕನ್ಸಿಡರ್ ಮಾಡ್ರಿ, ಯೋಚನೆ ಮಾಡಬೇಕು. ಎಸ್. ಇನ್ನು ಟಿಬೆಟಿಯನ್ ಆಧ್ಯಾತ್ಮಿಕ ನಾಯಕ ದಲೈ ಲಾಮಾ ವಿಚಾರದಲ್ಲಿ ಭಾರತ ಮತ್ತು ಚೀನಾ ನಡುವೆ ಸಂಘರ್ಷ ಏರ್ಪಟ್ಟಿದೆ. ಉತ್ತರಾಧಿಕಾರಿಯ ಆಯ್ಕೆ ವಿಚಾರದಲ್ಲಿ ಸ್ವಂತ ನಿರ್ಧಾರವನ್ನು ಅನುಸರಿಸಬೇಕು ಅಂತ ಸಚಿವ ಕಿರಣ್ ರಿಜಿಜು ಅವರ ಕೊಟ್ಟ ಹೇಳಿಕೆ ವಿಷಯವಾಗಿ ಚೀನಾ ಆಕ್ಷೇಪ ವ್ಯಕ್ತಪಡಿಸಿ ದ್ವಿಪಕ್ಷೀಯ ಸಂಬಂಧಗಳ ಸುಧಾರಣೆಯ ಮೇಲೆ ಅದರ ಪರಿಣಾಮ ತಪ್ಪಿಸಲು ಭಾರತ ಎಚ್ಚರಿಕೆಯಿಂದ ವರ್ತಿಸಬೇಕು, ಚೀನಾದ ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡೋದನ್ನು ನಿಲ್ಲಿಸಬೇಕು ಅಂತ ವಿದೇಶಾಂಗ ಸಚಿವ. ಕರೆಕ್ಟ್ ಅಲ್ವಾ? ಕರೆಕ್ಟ್. ಏನು ಚೀನಾನವ್ರು ಇವನೊಬ್ಬನೇ ಮೇಲಿಂದ ಇಳಿದು ಬಂದುಬಿಟ್ರು, ಇವನು ಬಡದು ಮೂತಿ ಹೊಡೆದ್ಬಿಡ್ಬೇಕು ಅನ್ಸಿ. ಅವನಾರು ಯಾವ್ದಾರು ದೇಶದವ್ರು ಸೇರ್ಕೊಂಡು 4 ಜನ ಇವರೊಬ್ಬರೇ, ಇವ್ರು ಹೇಳಿದ್ದಂಗೆಲ್ಲ ಬೇರೆಯವ್ರು ಡಾನ್ಸ್ ಮಾಡಿಬಿಡ್ಬೇಕು. ನೀವು ಅದೇ ನ್ಯೂಟ್ರಾಲಿಟಿನ ನಮ್ಮದು ಪಾಕಿಸ್ತಾನದ್ದು ಸೂಕ್ಷ್ಮತೆ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಯಾಕಿಲ್ಲ? ಅದರಲ್ಲಿ ಯಾಕೆ ಮೂಗು ತೋರಿಸ್ಬೇಕು? ಅದ್ಯಾಕೆ ಮೂಗು ತೋರಿಸ್ಬೇಕು? ನೀವು ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವಾ ನಿಮಗೆ? ಮನೇಲಿ ಅನ್ನ ಮಾಡ್ಕೊಂಡು ತಿನ್ಕೊಂಡು ಅದಾಗಲ್ಲ. ಅಲ್ಲಿ ದ್ವಿಪಕ್ಷೀಯ ಅದಿಲ್ಲ, ಅದಾಗಬೇಕು, ಇಲ್ಲಿ ಇದಾಗಬೇಕು. ಏನು ದಲೈ ಲಾಮಾನ ಇಲ್ಲಿ ಇಂಡಿಯಾ ಕರ್ಕೊಂಬಂದು ಆಗಲೇ ಆಯ್ತಪ್ಪ 60 ವರ್ಷ ಆಗ್ತಾ ಬಂತು, 50 ವರ್ಷ ಚಿಲ್ಲರೆ. ಅವ್ರು ಯಾರನ್ನೂ ಅಪಾಯಿಂಟ್ ಮಾಡ್ಕೊತಾರೆ, ಅದಕ್ಕೆ ನಮ್ಮದೇ ನಾವೇನು ಮಾಡೋಣ ಅದಕ್ಕೆ? ಚೀನಾದ ಇದೆಯಲ್ಲ ಕೊಬ್ಬು ಅನ್ನೋದು ಮಿತಿ ಮೀರುತ್ತೆ, ಯಾವತ್ತೊಂದಿನ ಒದಸ್ಕತ್ತಾರ ಅವರುವೇ, ಯಾರ ಕೈಲಾರವೇ. ತಾಲಿಬಾನ್ ಸರ್ಕಾರನ ರಷ್ಯಾ ಮಾನ್ಯ ಮಾಡಿಬಿಟ್ಟಿದೆ. ಅದರ ರಾಯಭಾರಿ ನೇಮಿಸ್ಕೊಳ್ರಿ ನೀವು ನಮ್ಮ ಮಾಸ್ಕೋನಲ್ಲಿ ಬೇಕಿದ್ರೆ ಅಂತ ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ತಾಲಿಬಾನ್ ಅವ್ರು ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ, ದಿಲ್ ಖುಷಿ, ದೇವರ ದಯೆ ಇದಾಗಿದೆ. ಇದು ಇತರ ರಾಷ್ಟ್ರಗಳಿಗೂ ಮಾದರಿ ಆಗಲಿ ಅಂತ ಅವರು ಹೇಳಿದ್ದಾರೆ. ಆಗ್ಬೋದು ಅನ್ಸತ್ತೆ, ನನಗೇನು ಆಗಬಾರ್ದು ಅನ್ನಿಸ್ತಿಲ್ಲಪ್ಪ. ಹೇಗೆ ಸರ್? ಅಲ್ರಿ, ಅಮೇರಿಕಾ ಸಿರಿಯಾನಲ್ಲಿರೋಂಥ ಟೆರರಿಸ್ಟ್ ಅಂತ ಡಿಕ್ಲೇರ್ ಆಗಿ $10 ಮಿಲಿಯನ್ ತಲೆಗೆ ಬೆಲೆ ಕಟ್ಟಿದ್ದವನಿಗೆ ನೀವು ಮನ್ನಾ ಮಾಡಿ ಅಮೇರಿಕಾ ಅಧ್ಯಕ್ಷ ಅಲ್ಲ ಅವರ್ ಯು ಅಂತ ಕೈ ಕೂಲಕ್ಬಿಟ್ಟು ಎಲ್ಲ ವಿಡ್ರಾ ಮಾಡಿಬಿಡ್ಬೋದು. ತಾಲಿಬಾನ್ಗೆ ರಷ್ಯಾ ಮಾಡಬಾರ್ದು ಅಂದ್ರೆ ಹೆಂಗಂತೀರಿ ನೀವು? ಹೆಂಗಾಗತ್ತದು? ಬೇರೆ ದೇಶಗಳು ಮಾಡಬೇಕು ಅಂತ ಕೇಳ್ತಿದ್ದಾರಲ್ಲ, ಅದಕ್ಕೆ ಮಾಡ್ಬೋದು ಅಂತ ನಾನು ಹೇಳ್ತಿದ್ದೀನಿ. ಮಾಡ್ಬೋದು, ಭಾರತನೂ ಮಾಡ್ಬೋದೇನೋ ಮೋಸ್ಟ್ಲಿ, ಯಾಕೆ ಮಾಡಬಾರ್ದು? ಇಷ್ಟೆಲ್ಲ ಸಿಂಧೂರಾಗಿ ಬಿಂದೂರಾಗಿ ಎಲ್ಲ ಆದಮೇಲೆ ಪಾಕಿಸ್ತಾನದಿಂದ ಆಟಗಾರರನ್ನು ಕರ್ಕೊಂಬಂದು ಇಂಡಿಯಾನಲ್ಲಿ ಆಟ ಆಡಿಸ್ತೀವಿ ಕೊಣ ಅನ್ನೋ ನಮ್ಮ ಸರ್ಕಾರಕ್ಕೆ ಅವ್ರಿಗೆ ಕೊಡ್ತೇನೆ. ಅದು ಯಾವತ್ತೋ ವಿಮಾನ ತಗೊಂಡೋಗಿದ್ರು, ಅದನ್ನು ಮರ್ತುಬಿಟ್ಟು ನೀವು ಮಾಡಿ. ಅಟ್ಲೀಸ್ಟ್ ಅವ್ರು ಸ್ವಲ್ಪ ಪಾಕಿಸ್ತಾನಕ್ಕೆ ಅವಾಗ ಕಾಟ ಕೊಡ್ತಿರ್ತಾರೆ. ಎಸ್. ದೇಶದಲ್ಲಿ ಅತ್ಯಧಿಕ ಮಳೆ ಬೀಳುವ ಮೇಘಾಲಯದ ಚಿರಾಪುಂಜಿ ಜೊತೆಗೆ ಆಗುಂಬೆಯನ್ನೇ ಈ ಬಾರಿ ಉಡುಪಿ ಜಿಲ್ಲೆ ಹಿಂದಿಕ್ಕಿದೆ. ಜೂನ್ ತಿಂಗಳ ಮಳೆಯ ಲೆಕ್ಕಾಚಾರ ನೋಡಿದಾಗ ಉಡುಪಿ ಜಿಲ್ಲೆಯಲ್ಲಿ 1140 ಮಿಲಿಮೀಟರ್ ಮಳೆಯಾಗಿದೆ, ದೇಶದಲ್ಲೇ ಪ್ರಥಮ ಸ್ಥಾನದಲ್ಲಿ. ಆಯಿತು, ಆಗಲಿ ಬಿಡಿ, ಈಗ ತಪ್ಪೇ. ಈಗ ಉಡುಪಿ ಅದಕ್ಕೆ ಬೇಜಾರು ಮಾಡ್ಕೋಬೇಕಾ, ಸಂತೋಷ ಪಡಬೇಕಾ? ನಾ ಚಿರಾಪುಂಜಿನ ಹಿಂದಕ್ಕೆ ಹಾಕ್ಬಿಟ್ಟು ಮುಂದಕ್ಕೆ ಹೋದ್ವಿ ಅಂತ ಸಂತೋಷ ಪಡಬೇಕಾ? ಏನು ನಮ್ಮ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ? ಏನು ಮಾಡಬೇಕು ಉಡುಪಿ? ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ಉಡುಪಿಯವ್ರು ಯಾರು ಹೇಳಿದ್ರೆ ಅದನ್ನು ಕೇಳಿಕೊಂಡು ಆಮೇಲೆ ಹೇಳ್ತೀನಿ. ಎಸ್. ಪಬ್ಲಿಕ್ ಟಿವಿ ಸಿಬ್ಬಂದಿ ವರ್ಗದವರಿಗೆ 2 ದಿನಗಳ ಕಾಲ ಸಮಗ್ರ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಮಲ್ಲೇಶ್ವರಂನ ನಾರ್ತ್ ಮಣಿಪಾಲ್ ಆಸ್ಪತ್ರೆ ಸಹಯೋಗದೊಂದಿಗೆ ಈ ಶಿಬಿರ ನಡೀತಾ ಇದೆ. ರಕ್ತ ಪರೀಕ್ಷೆ, BP, ಶುಗರ್, ಕಿಡ್ನಿ, ಹೃದಯ ಸಂಬಂಧಿತ ಪರೀಕ್ಷೆಗಳನ್ನು ನಡೆಸಲಾಯಿತು. ಸಂಸ್ಥೆಯ ಎಲ್ಲ ಉದ್ಯೋಗಿಗಳು ಹಾಗೂ ಅವರ ಕುಟುಂಬ ಸದಸ್ಯರಿಗೂ ಕೂಡ ಆರೋಗ್ಯ ತಪಾಸಣೆಯನ್ನು ಮಾಡಲಾಯಿತು. ಸ್ವಲ್ಪ ಭಯ ಆಯಿತು, ಯಾರು ನಮ್ಮ ಆಫೀಸಲ್ಲಿ ಯಾರು ಹಿಂಗೆ ಓಡಾಡ್ಕೊಂಡಿದ್ದು ನಿಂಗೆ ಅಂದ್ಬಿಟ್ರೆ ಆಮೇಲೆ ಯಾವ ಗ್ರಾಚಾರ ಆಯಿತು ಅಂತ ಫಸ್ಟ್ ಮಾಡಿಸ್ರಪ್ಪ ಎಲ್ಲರೂ ಅಂತ ಹೇಳಿದ್ದೀನಿ, ಮಾಡಿಸ್ಲಿ ಅಂತ. ಎಸ್. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ಸಿಗಾಕೊಂಡ್ರೆ ರನ್ಯಾ ರಾವ್ದು 34 ಚಿಲ್ಲರೆ ಕೋಟಿ ಇದ್ದು, ಇದನ್ನು ಸೀಸ್ ಮಾಡಿದ್ದಾರಂತೆ ಆಸ್ತಿನೆಲ್ಲ. ಇಡಿನವರು ಎಲ್ಲ ವಶಕ್ಕೆ ಪಡ್ಕೊಂಡಿದ್ದಾರೆ, ಕಾನೂನು ಪ್ರಕ್ರಿಯೆ ಪ್ರಕಾರ ಮಾಡಿರ್ತಾರೆ. ಎಸ್.
ಸ್ಯಾನಿಟರಿ ಪ್ಯಾಡ್ ಪ್ಯಾಕೆಟ್ಗಳ ಮೇಲೆ ರಾಹುಲ್ ಗಾಂಧಿ ಫೋಟೋ ಹಾಕಿರೋದು ಬಿಹಾರದಲ್ಲಿ ಕೋಲಾಹಲ ಎಬ್ಬಿಸಿದೆ. ಮಹಿಳಾ ಮತದಾರರನ್ನ ಸೆಳೆಯೋದಕ್ಕೆ ಪ್ರಿಯದರ್ಶಿನಿ ಉಡಾನ್ ಯೋಜನೆಯಡಿ 5 ಲಕ್ಷ ಉಚಿತ ಪ್ಯಾಡ್ಗಳನ್ನು ಕೊಡಲಾಗ್ತಿದೆ. ಅದರ ಮೇಲೆ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಫೋಟೋ ಹಾಕಿರೋದಕ್ಕೆ ಆರ್ಜೆಡಿ ಸೇರಿದಂತೆ ಹಲವರು ಟೀಕೆ ಮಾಡ್ತಾ ರಾಹುಲ್ ಗಾಂಧಿ ಕಾಂಗ್ರೆಸ್ನ ಪ್ಯಾಡ್ ಮ್ಯಾನ್ ಅಂತ ಗೇಲಿ ಮಾಡಿದ್ದಾರೆ. ಯಾಕೆ ಫೋಟೋ ಹಾಕೊಳ್ಳೋದೇನಕ್ಕಿತ್ತು? ಈಗ ಹಾಕಿದ್ರಾಗಿದ್ದ ನಷ್ಟ ಏನು? ಮಹಿಳೆಯರ ಪ್ಯಾಡ್ ಮೇಲೆ ಪ್ರಿಯಾಂಕಾ ಗಾಂಧಿ ಪ್ರಶ್ನೆ ಅಲ್ಲ ಸರ್, ಇಲ್ಲಿ ರಾಹುಲ್ ಗಾಂಧಿ ಮಹಿಳೆಯರ ಪ್ಯಾಡ್ ಮೇಲೆ ಮಹಿಳೆಯರೇ ಹಾಕಬೇಕು ಅಥವಾ ಪ್ಯಾಡ್ ವಿಚಾರದಲ್ಲಿ ಮಹಿಳೆಯರು ಮಾತ್ರ ಮಾತಾಡಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಹಾಗೇನಿಲ್ಲ. ಇದೆಯಾ ರೂಲ್ಸು? ಫಿಲಮಲ್ಲಿ ಹೀರೋ ಮಾಡ್ಬೋದಾ ಪಾತ್ರ? ಗಂಡು ಮಾಡ್ಬೋದು, ಅಲ್ಲಿ ಯಾಕೆ ಹೆಣ್ಣು ಮಾಡಲಿಲ್ಲ? ಏನಿದೆ ಅದರಲ್ಲಿ? ನನ್ನ ಪ್ರಕಾರ ಇಟ್ಸ್ ಸೋಷಿಯಲಿ ಅವೇರ್ನೆಸ್ ಇರಬಹುದಾದ ಒಂದು ಸ್ಕೀಮು. ಶುಚಿತ್ವದ ಬಗ್ಗೆ ಏನಿದೆ ಅದರಲ್ಲಿ ತಪ್ಪು? ಪ್ಯಾಡ್ ಮ್ಯಾನ್ ಹ್ಞೂ ಅನ್ಬೇಕಪ್ಪ. ಎಸ್ ಐ ಆಮ್ ಎ ಪ್ಯಾಡ್ ಮ್ಯಾನ್, ಸೊ ವಾಟ್? ರಾಜಕಾರಣದಲ್ಲಿ ಯಾವುದಕ್ಕೆಲ್ಲ ಟೀಕೆ ಬರುತ್ತಲ್ಲ ಸರ್. ಅದೇ ಯಾವನೇನು ಬೇಕಾದ್ರೂ ಮಾಡ್ಕೋಬೋದು, ಅದಕ್ಕೇನು ಮಾಡೋಣ? ಅದನ್ನೇನು ಕಂಟ್ರೋಲ್ ಮಾಡೋಕ್ಕಾಗ. ಎಸ್. ಮುಂದಿನ ವರ್ಷದ ತಮಿಳುನಾಡು ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ಸಿದ್ಧತೆ ನಡೀತಾ ಇದೆ. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಪಾರ್ಟಿ ವಿಜಯರನ್ನೇ ಸಿಎಂ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದೆ. ನಾವು ಯಾರ ಜೊತೆಗೂ ಮೈತ್ರಿ ಮಾಡಿಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇನ್ನು ದಿಂಡಗಲ್ನಲ್ಲಿ ಸ್ನೇಹಿತರೊಂದಿಗೆ ಮಾತನಾಡ್ತಾ ಇದ್ದ ಮಾಜಿ ಬಿಜೆಪಿಯ ಕಾರ್ಯಕರ್ತ ಬಾಲಕೃಷ್ಣನ್ ಅವರನ್ನ ಗುಂಪೊಂದು ಹತ್ಯೆ ಮಾಡಿದೆ. ಅಲ್ಲ, ಅವ್ರು ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಿದ್ರು ಬೇಡ ಮಾಡ್ಕೊಳ್ಳಿ. ಅವ್ರು ನಾನೇ ಆಧುನಿಕ MGR ಅನ್ಕೊಂಡಿದ್ದಾರೆ, ಆಧುನಿಕ ಜಯಲಲಿತಾ ಟೈಪ್ ನಾನು ಎನ್ಕೊಂಬಿಟ್ಟಿದ್ದಾರೆ ಅವರು. ಹಿಡಿದಾಗ ತಾನೇ ಗೊತ್ತಾಗೋದು. ಆಗಲಿ, ನಡೀಲಿ, ಅದೊಂದು ನಾವು ನೋಡಿದ್ದೀವಿ. ಕರ್ನಾಟಕದಲ್ಲಿ ಉಪೇಂದ್ರ ಬಂದರು, ನೋಡಿದ್ವಿ. ಆಂಧ್ರಲ್ಲಿ ಚಿರಂಜೀವಿ ಬಂದರು, ನೋಡಿದ್ವಿ. ತಮಿಳ್ನಾಡಲ್ಲಿ ಕ್ಯಾಪ್ಟನ್ ಬಂದರು, ನೋಡಿದ್ವಿ. ಪ್ರಯತ್ನಗಳಾಗಬೇಕಷ್ಟೇ. ಆಯಿತು, ನೋಡೇ ಬಿಡೋಣ. ಜನ ಒಪ್ಪಬೇಕಲ್ಲ. 5 ದೇಶಗಳ ಪ್ರವಾಸ ಇದ್ದಾರೆ ಪ್ರಧಾನಿ. ಟ್ರಿನಿಡಾಡ್ ಟೊಬ್ಯಾಕೋಗೆ ಹೋಗಿದ್ರು. ಅಪ್ಪಟ ಭಾರತೀಯ ಶೈಲಿಯಲ್ಲಿ ಅವ್ರನ್ನ ರಿಸೀವ್ ಮಾಡಿಕೊಂಡ್ರು. ಬಿಕಾಸ್ ಅಲ್ಲಿ ಲಾರ್ಜ್ ಇಂಡಿಯನ್ ಪಾಪ್ಯುಲೇಷನ್ ಇದೆ. ಸರಿ, ಮಹಾಕುಂಭದ ಜಲ ಮತ್ತು ರಾಮ ಮಂದಿರದ ಪ್ರತಿಕೃತಿಯನ್ನು ಉಡುಗೊರೆಗೆ ನೀಡಿ ಅವರಿಗೆ ಗೌರವಿಸಿ ಎಲ್ಲ ಮಾಡಿದ್ದಾರೆ. ಅಲ್ಲಿಯ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರು ಆಯೋಜಿಸಿದ ಊಟದಲ್ಲಿ ಟ್ರಿನಿಡಾಡ್ನ ಸಾಂಪ್ರದಾಯಿಕ ಸೊಹರಿ ಎಲೆನಲ್ಲಿ ಊಟ ಮಾಡಿ ಭಾಳ ಎಂಜಾಯ್ ಮಾಡಿದಾರಂತೆ. ಅವ್ರಿಗೆ ಹೇಳಿದ್ರಂತೆ ಅಲ್ಲಿ ಪ್ರೈಮ್ ಮಿನಿಸ್ಟರ್ಗೆ, ನೀವು ನಮ್ಮ ಬಿಹಾರದ ಮಗಳು ಅಂತ. ಮೂಲ ಅದು. ಹಾಂ, ಹಾಗೆ ಅಲ್ವಾ? ನಮ್ಮಿಂದ ಕಾಸು ಹೊಡ್ಕೊಂಡು ಹೋದವನು ಒಬ್ಬ ಉಸ್ಕಡಿದ್ದು ಅಲ್ಲೇ ಇಲ್ಲ ಅಲ್ವಾ? ಅವನು ಯಾವುದೋ ಚೋಸ್ಕಿ ಮೋಸ್ಕಿ ಅವನ ಒಬ್ಬ. ಹಾಂ, ಪ್ರೈಮ್ ಮಿನಿಸ್ಟರ್ ಹಂಗೆ ಅವನು ಎತ್ತಾಕಂಡು ಆ ಪ್ಲೇಟಲ್ಲಿ ಕರ್ಕೊಂಬರೋದಲ್ವಾ, ಬಾಯಲ್ಲಿ ಹಾಕಕ್ಕೆ ಕೂಡಕ್ರ ಇಲ್ಲಿ ಅಂತ. ಎಸ್. ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಅಸಹಜ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಲೋಪ ಮತ್ತು ನಿರ್ಲಕ್ಷ್ಯ ತೋರಿದ DCF. ಬೇರೆ ಕಂಟ್ರಿ ಗಯಾನ ಇರಬೇಕದು ಮೋಸ್ಟ್ಲಿ, ಇದಲ್ವಾ ಅಂತ. ಎಸ್. DCF ಚಕ್ರಪಾಣಿ ಹಾಗೂ ಇತರ 3 ಅಧಿಕಾರಿಗಳ ಅಮಾನತು ಮಾಡಲು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಶಿಫಾರಸು ಮಾಡಿದ್ದಾರೆ. ಇನ್ನಿಬ್ಬರು ಕೆಳಹಂತದ ಅರಣ್ಯ ಸಿಬ್ಬಂದಿಯನ್ನ ಕಡ್ಡಾಯ ರಜೆ ಮೇಲೆ ಕಳಿಸುತ್ತಾರೆ. ಈ ಪ್ರಕರಣದಲ್ಲಿ ಅವ್ರು ವಿಷ ಹಾಕಿರೋದವರು, ಅದಕ್ಕೆ ಯಾರೇನು ಮಾಡೋಕ್ಕಾಗಲ್ಲ. ಇವ್ರೋಗಿ ವಿಷ ಹಾಕಿ ಬಂದರೆ ಯಾರು ಅಂತಾರ. ನಾನು ಅವತ್ತಿಂದ ಕೇಳದೆ ಇದ್ದದ್ದು ನೆಗ್ಲಿಜೆನ್ಸ್ ಆನ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸು. 3 ದಿನ ಆದರೂ ಗೊತ್ತಾಗಲಿಲ್ಲ ಅಂದರೆ ಅರ್ಥ ಏನು? ದಟ್ ನಾಳೆ ನ್ಯಾಚುರಲ್ ಕಾಸಸ್ಗೆ ಇನ್ನೂ ಒಂದು ಹುಲಿ ಸಾಯ್ಬೋದು. ವಿ ಕಾಂಟ್ ಸೇ 0 ಡೆತ್ ಇರುತ್ತೆ ನಮ್ಮ ಫಾರೆಸ್ಟಲ್ಲಿ ಅಂತ ನಾವು ಹೇಳಕ್ಕೆ ಬರಲ್ಲ. ಅವುಗಳೇ ಟೆರಿಟೋರಿಯಲ್ ಗಲಾಟೆನಲ್ಲಿ ಫೈಟಿಂಗ್ ಮಾಡಿಕೊಂಡು ಸಾಯ್ಬೋದು, ಸಾಯತ್ವೇ ಅವು. ಆದರೆ ಗೊತ್ತಾಗಬೇಡವಾ 3 ದಿನ ರೋಡ್ ಪಕ್ಕದಲ್ಲಿ ಆಗ್ತಾ ಇದೆ ಅಂತಂದರೆ. ಏನು ಒಳಗೂ. ಎಸ್.